ಮ್ಯಾಮ್ ದರ್ಶನ್ ಸರ್ 1 ವರ್ಷ ಆಯ್ತಾ ಬಂದು ಹೌದು. ಏನು ಹೇಳ್ತೀರಾ? ಏನು ಹೇಳ್ತಾರೆ ಸರ್ ಮೇಡಮ್, ಯಾರು ತಪ್ಪು ಮಾಡಲ್ಲ. ಕೊಲೆ ಮಾಡಿರೋರೆಲ್ಲ ಎಷ್ಟು ರಾಜ ಓಡಾಡ್ತಾ ಇದ್ದಾರೆ. ಅವರೊಬ್ಬರೇ ಕೊಲೆ ಮಾಡಿರೋದು. ಹೋಗ್ಲಿ, ಅವ್ನು ಕೊಲೆ ಮಾಡಿರೋನ್ಗೆ ಸಾವೇ ಇಲ್ವಾ? ಅವ್ನು ತಪ್ಪು ಮಾಡಿದ್ದಾರೆ. ಕೊಲೆ ಮಾಡೋದು ಏನಾಯ್ತು ಇವಾಗ? ಎಲ್ಲರೂ ಮಾಡಿದ, ಅವನು ಮಾಡಿದ್ದಾರೆ. ಮಾಡಲಿ ಬಿಡಿ, ಇನ್ನೊಂದು 10 ಕೊಲೆ ಮಾಡಿದ್ರೆ ಅವ್ನು ಬಂದೇ ಬರ್ತಾನೆ ಅಷ್ಟೇ. ಅವ್ರು ಮಾಡಿದಾರೆ ಅನ್ಸುತ್ತಾ ಕೊಲೆ? ಮಾಡಿದಾರೆ ಬಿಟ್ಟಿರೋ ಸೆಕೆಂಡ್ರಿ ಮೇಡಮ್. ಅವ್ನು ತಪ್ಪು ಮಾಡಿದ್ದಾನೆ, ಅನುಭವಿಸಿದ್ದಾನೆ ಅಷ್ಟೇನೆ. ಆರೋಪಿ ಅಂತ ಮಾತ್ರ ಹೇಳ್ತಾರೆ, ಅದು ಇನ್ನೂ ಅಪರಾಧಿ ಅಂತ ಹಾಂ, ಅಪರಾಧ ಸರಿ. ಇವಾಗ ಆರೋಪಿ ಅಂದಮೇಲೆ ಅಪರಾಧಿ ಅಂದಮೇಲೆ ಏನಕ್ಕೆ ಹಾಕ್ಬೇಕಾಯ್ತು ಅವ್ರನ್ನ? ಇವಾಗ ಅವ್ರಿಗೆ ಬೇಲ್ ಕೊಡ್ಬೇಕು ತಾನೇ. ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಯಾಕೆ ಅವ್ರಿಗೆ ಕೊಡ್ತಾ ಇಲ್ಲ? ಇವಾಗ ಅಸೆಂಬ್ಲಿಲಿ ಎಷ್ಟು ಜನ ಇದ್ದಾರೆ ಕೊಲೆ ಮಾಡಿರೋರು? ಅವರೆಲ್ಲ ಸೀಟಲ್ಲಿ ಇಲ್ವಾ? ಇವ್ರು ಒಬ್ಬನೇನ ಮಾಡಿರೋದು? ಅದೇ ಮ್ಯಾಮ್, ಅವ್ರಿಗೆಲ್ಲ ಅಂತಂದ್ರೆ ಅವ್ರಿಗೆಲ್ಲ ಬೇಗ ಬೇಲ್ ಸಿಗುತ್ತೆ, ಇವ್ರಿಗೆ ಇನ್ನೂ ಬೇಲ್ ಸಿಗ್ತದೆ. ಹಾಂ, ಎಲ್ಲ ರಾಜಕೀಯ ಬಿಡಬಾರ್ದು ಅಂತ. ಒಬ್ರಿಗೊಬ್ರು ಇದು ಮಾಡಿದ್ರೆ ಇನ್ನೇನು ಮಾಡ್ತಾರೆ? ದೇವ್ರಿಗೆ ಅವ್ರಿಗೂ ಒಂದು ಟೈಮ್ ಇದ್ದೇ ಇರ್ತದೆ. ಯಾರು ಹೋಳಿಗೆ ಹಾಕ್ತಾರೆ ಇವತ್ತು ಅವ್ರು ಹೋಳಿಗೆ ಹೋಗಿದ್ರೆ ಕರ್ಮ ರಿಟರ್ನ್ ಅಂತ ಹಾಗೇ ಆಗುತ್ತೆ. ಕರೆಕ್ಟಾ? ಹಾಂ, ಮತ್ತೆ ಮೇಡಮ್ ಅವರು ಜೊತೆಲಿದ್ದಾಗ ತಿಂದಿದ್ದು ಕುಡ್ದಿದ್ದು ಎಂಜಾಯ್ ಮಾಡಿದ್ದು ಸುಮಾರು ಜನ ಅವ್ರ ಹಿಂದೆ ಇದ್ದಾರೆ ಮಾಡ್ಕೊಂಡಿದ್ರು. ಪಾಪ ಅವ್ರು ಒಳಗಡೆ ಹೋದಾಗ ಅವ್ರಿಂದ ಒಬ್ರು ಇಲ್ಲ. ಏನು ಹೇಳ್ತಾರೆ? ಅದೇ ಇದು ದುಡ್ಡಿದ್ದಾಗ ಬರ್ತಾರೆ. ಇವಾಗ ಅವ್ರು ಬಂದರೆ ಎಲ್ಲರೂ ಬಂದೇ ಬರ್ತಾರೆ. ಅವರಿಂದ ತಾನೇ ಫಿಲಮ್ ಫೀಲ್ಡ್ ನಡೀತಾ ಇದ್ದಿದ್ದು. ಇವಾಗ ಫಿಲಮ್ ಫೀಲ್ಡ್ ಅವ್ರಿಗೂ ಕೆಲಸ ಇಲ್ಲ. ಅವ್ರು ಬಂದರೆ ಎಲ್ಲರೂ ಬರ್ತಾರೆ. ಹೊಸಬ್ರಿಗೆಲ್ಲ ಅದು ಅವಕಾಶ ಇರುತ್ತೆ. ಮ್ಯಾಮ್, ಈಗ ಅವರು ಫಿಲಮ್ ಮಾಡ್ಬೇಕಾದ್ರೆ ಆಕ್ಟರ್ ಆಗಿರೋದು ಇಷ್ಟನಾ, ರಾಜಕಾರಣಿ ಆಗೋದು ಇಷ್ಟನಾ? ಎರಡರಲ್ಲೇ ಇರಲಿ. ಯಾರ್ಯಾರು ಒಳ್ಳೆ ಕಳ್ಸಾರೋ ಅವ್ನು ಒಳ್ಳೆ ಕಳಿಸ್ತಾನೆ. ಕರ್ಮ ರಿಟರ್ನ್ ಅನ್ನೋದು ಬಂದೇ ಬರುತ್ತೆ. ಇವತ್ತು ಅವ್ರಿಗೆ ಟೈಮ್ ಚೆನ್ನಾಗಿಲ್ಲ, ಒಳಗಡೆ ಇದ್ದಾರೆ. ಟೈಮ್ ಚೆನ್ನಾಗಿದ್ರೆ ಬಂದೇ ಬರ್ತಾರೆ ಆಚೆಗೆ. ಯಾಕೆ ನಮ್ಮನೆ ನಾವು ಹುಡುಗರಲ್ಲಿ ನೋಡಿದವ್ರು ಅವ್ರನ್ನ. ನಮ್ಮ ಅಜ್ಜಿ ಮನೆ ಹಿಂದಗಡೆ ಇದ್ದವರು ಸಿದ್ಧಾರ್ಥ ಲೇಔಟ್ ಮೈಸೂರಲ್ಲಿ. ನಮ್ಮನೆ ಹಿಂದಗಡೆ ಇದ್ದು ನಾವು ನಮ್ಮ ಅಜ್ಜಿ ಮನೆಗೆ ಹೋದಾಗ ನಾವು ಅವ್ರನ್ನ ನೋಡ್ತಾ ಇದ್ವಿ. ಅವ್ರನ್ನೇ ನಾವು ಹಿಂಗೆ ಫಿಲಮ್ ಫೀಲ್ಡಿಂದ ನಾವು ನೋಡಿಲ್ಲ, ಸಣ್ಣ ವಯಸ್ಸಿಂದ ನಾವು ನೋಡಿದ್ದೀವಿ. ಅವ್ರನ್ನ ಬಂದೇ ಬರ್ತಾರೆ. ನೀವು ನೋಡಿದ್ದೀರಾ ಅಂತಾರಲ್ಲ, ಅವ್ರ ವ್ಯಕ್ತಿತ್ವ ಚಿಕ್ಕ ವಯಸ್ಸಿಂದ ಹೇಗಿತ್ತು? ಚೆನ್ನಾಗೇ ಇದ್ರು ಮೇಡಮ್. ಚೆನ್ನಾಗಿ ಮಕ್ಕಳು ಹೆಂಗಿರ್ತಾರೋ ಆ ಥರ ಇರ್ತಾರೆ ಮೇಡಮ್ ಅವರೇ. ಇವಾಗ ಯಾರು ಬೇಕು ಅಂತಲೂ ಕೊಲೆ ಮಾಡಲ್ಲ. ತಪ್ಪು ಮಾಡಿರೋ ತಾನೇ ಕೊಲೆ ಮಾಡೋದು. ಕಾನೂನು ನೋಡ್ಕೋತಿತ್ತು ಮ್ಯಾಮ್. ಇವ್ರು ಯಾರಿಗೆ ರೈಟ್? ಸರಿ, ಕಾನೂನು ನೋಡ್ಕೊಳ್ತಾ ಇತ್ತು. ನಾನು ಹೇಳಿದು ಒಪ್ಕೊಳ್ತೀನಿ, ಕಾನೂನು ನೋಡ್ಕೊಳ್ಳಿ ಅಂತ. ಬಟ್ ಅವರು ಕಾನೂನಿಗೆ ಒಪ್ಸಿದ್ರೆ ಇಷ್ಟೊಂದು ಇದಾಗ್ತಿರಲಿಲ್ಲ. ಅವನೇನು ದೊಡ್ಡ ವ್ಯಕ್ತಿನಾ ಸತ್ತಿರೋನು? ಇನ್ನು ಸ್ವಾತಂತ್ರ್ಯ ತಂದ್ಕೊಟ್ಟವನು? ಏನು ತಂದ್ಕೊಟ್ಟವನೇ ಅವನು ಸತ್ತಿರೋನು? ಅಲ್ಲ ಮ್ಯಾಮ್, ಅವನೇನು ತಪ್ಪು ಮಾಡಿದಾನೋ ಬಿಟ್ಟಿದ್ದಾನೋ, ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಯಾರು ಮೇಡಮ್, ಇವ್ರೊಂದು ಫೋನ್ ಮಾಡಿದರೆ ಅವ್ನು ಇಷ್ಟೊಂದು ಕಾಲ ಎಲ್ಲೋ ಇರಬೇಕಾಗಿತ್ತು. ಅವ್ರು ಫೋನ್ ಮಾಡಿ ಅವರು ತಪ್ಪು ಮಾಡಿಕೊಂಡ್ರು ದರ್ಶನರು. ಅವ್ನಿಗೆ ಅವತ್ತೇ ರೆಡ್ ಹ್ಯಾಂಡ ಕೊಟ್ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಹಾಂ, ಒಂದು ಹೆಣ್ಣಿಗೋಸ್ಕರ ಈ ಮಟ್ಟಕ್ಕೆ ಹೋಗ್ಬೇಕಾಗಿತ್ತಾ? ಅದೇ ಇದು ಮೇಡಮ್. ಹೆಣ್ಣು ಅಂದರೆ ಎಲ್ಲ ಒಂದೇ ಅಲ್ವಾ ಮೇಡಮ್ ಅವರೇ? ಆದರೆ ಅವಳದು ಸಹವಾಸ ಮಾಡಿದ್ದು ತಪ್ಪೇನೇನೆ. ಪವಿತ್ರ ಗೌಡನೂ ಅವಳ ಪಾಡ್ಗೆ ಅವಳು ಇದ್ದಿದ್ರೆ ಯಾಕೆ ಹೇಳ್ಬೇಕಾಗಿತ್ತು ಇವಳು? ಅಲ್ಲ, ಅವ್ರು ಆ ಥರ ಮಾಡೋದು ಸರಿನಾ? ಹೋಗ್ಲಿ, ತಪ್ಪೇನೇನೆ. ದೇವ್ರಿಗೊಬ್ನಿಗೆ ಗೊತ್ತು ಮಾಡಿದಾನ ಇಲ್ವೋ. ಇವತ್ತಿಲ್ಲ, ನಾಳೆ ಬಂದೇ ಬರ್ತಾನೆ ಅಷ್ಟೇ. ಇನ್ನು ಎಷ್ಟು ದಿನ ಕಾಯ್ತೀರಾ? ಎಷ್ಟು ಅವ್ನಿಗೆ ಬರೋವಾಗ ಕಾಯ್ತೀವಿ. ಜೀವ ಇರೋತಕ್ಕ ಜೀವನ ಅಂತಾರಲ್ಲ, ಬಂದೇ ಬರ್ತಾರೆ ಬಿಡಿ. ಯಾಕೆ ಟೆನ್ಷನ್? ಅಂದ್ರೆ ಇವಾಗ 2 ತಿಂಗಳು 1 ತಿಂಗಳು ಅಂತ ಹೇಳ್ತಾನೆ ಇರ್ತಾರೆ. ದೊಡ್ಡ ಜ್ಯೋತಿಷಿಗಳು ಹೇಳಿದ್ದಾರೆ, ದೊಡ್ಡ ಸೆಲೆಬ್ರಿಟಿಗಳು ಹೇಳಿದ್ದಾರೆ, ಆಕ್ಟರ್ಗಳು ಹೇಳಿದ್ದಾರೆ. ಬಂದರೆ ಸಂತೋಷ ಮೇಡಮ್, ಬಂದರೆ ಸಂತೋಷ. ಎಲ್ಲರಿಗೂ ಸಂತೋಷ ಆಗುತ್ತೆ. ಒಬ್ರಿಗೆ ಆಗುತ್ತೋ ಒಬ್ರಿಗೆ ಬಿಡೋದು ಗೊತ್ತಿಲ್ಲ. ನಮಗಂತೂ ಸಂತೋಷ ಆಗುತ್ತೆ ಬಂದರೆ ಅಷ್ಟೇ. ನಾವು ಹೋಗಲ್ಲ, ಏನೋ ಒಂದು ಪಾಪ ಅಂಥವ್ರು ಹಿಂಗೆ ಆದ್ರಲ್ಲ ಅಂತ ಅಂದ್ಬಿಟ್ಟು